ಈ ಸಮಯದಲ್ಲಿ ನಾವು ನಿಮ್ಮನ್ನು ನಿಮ್ಮ ಪ್ರಸನ್ನತೆಯನ್ನು ಕೊಡುತ್ತೇವೆ. ನಿಮ್ಮ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ಯೇಸು ಕ್ರಿಸ್ತರ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಮೊದಲನೇದಾಗಿ ನನ್ನ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಸಪ್ತವಾಕ್ಯಗಳ ಆರಾಧನೆಗಾಗಿ ಸಂದೇಶದಿಂದ ನನಗೆ ಅವಕಾಶ ಮಾಡಿಕೊಟ್ಟಂಥ ಸಭಾಪಾಠಗಳಿಗೂ ಸಭಾಪಾಠ ಸಮಿತಿಯವರಿಗೂ ಸಭೆಯಾದ ನಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ಸಪ್ತವಾಕ್ಯದ ಧ್ಯಾನದಲ್ಲಿ ಮೊದಲನೇ ವಾಕ್ಯವನ್ನು ಧ್ಯಾನ ಮಾಡೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ ಹೀಗೆ ಬರೆದಿದೆ: ತಂದೆಯೇ ಅವರಿಗೆ ಕ್ಷಮಿಸಿ, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯು. ದೇವರು ಬಹಳ ನೊಂದ ಮನಸ್ಸಿನಿಂದ ಹೇಳ್ತಾರೆ. ನಾವು ಮೊದಲು ಯೋಚನೆ ಮಾಡೋದಾದ್ರೆ, ಕ್ಷಮಿಸು ಯಾವ ಒಂದು ಸಮಯದಲ್ಲಿ ಹೇಳಿದ್ದಾರೆ? ಅಷ್ಟು ನೋವು ಕೊಟ್ಟಿದ್ದೀವಿ, ದೈಹಿಕವಾಗಿ ಮಾನಸಿಕವಾಗಿ ನೊಂದಿದ್ದಾರೆ. ಇಂಥ ಸಮಯದಲ್ಲಿ ಒಬ್ಬ ಸಾಧಾರಣ ಮನುಷ್ಯ ಕ್ಷಮಿಸು ಅಂತ ಹೇಳಕ್ ಸಾಧ್ಯವೇ? ಕ್ಷಮಿಸು. ಕೆಲಸಕ್ಕೆ ನಾವು ಕೆಲಸ ಮಾಡೋ ಕಡೆ ನಾವು ಇರೋ ಕಡೆನೆ ನಾವು ನಮ್ಗೆ ಯಾರಾದ್ರು ಅಧಿಕಾರ ಮಾಡೋದು ಅಥವಾ ಅಧಿಕಾರಗಳಾಗಿರೋದು ಏನಾದ್ರು ಹೇಳಿದ್ರೆ ನಾವು ಕೂಡಲೇ ಇವರು ಎಲ್ಲರೂ ಪರ್ಫೆಕ್ಟಾ, ಇವರೆಲ್ಲರೂ ಸರಿ ಇದ್ದಾರ ಅಂತ ಯೋಚನೆ ಮಾಡೋದು. ಸ್ವಲ್ಪ ಕುಲಂಕುಷವಾಗಿ ನೋಡಿದ್ರೆ ಶಿಲುಬೆಗೆ ಹಾಕಿದವರೆಲ್ಲ ಪಾಪಿಗಳಲ್ಲಿದ್ದರು. ಅವೆಲ್ಲ ಇದ್ದವರು ಪಾಪಿಗಳು. ಸುತ್ತಮುತ್ತ ಯೇಸುನೊಬ್ಬರೇ ಪಾಪ ಮಾಡಿದವರು. ಅವ್ರನ್ನ ದಂಡ ವಿಧಿಸಿದವರು, ಅವ್ರಿಗೆ ಶಿಲುಬೆಗೆ ಏರಿಸಿದವರು ಎಲ್ಲರೂ ಪಾಪಿಗಳೇ. ಆದ್ರೆ ದೇವರು ಯಾಕೆ ಸುಮ್ಮನೆ ಆಗಬೇಕಾಗಿತ್ತು? ಇಷ್ಟೊಂದು ಹಿಂಸೆ ನಿಜವನ್ನು ಆಗಬೇಕಾಗಿತ್ತ? ಇಷ್ಟೊಂದು ಹಿಂಸೆ ನಾವೇ ಕಾಡ್ತಿದ್ವಾ? ಬಹಳ ಕಷ್ಟ ಇದೆ. ಒಬ್ರು ಒಂದು ಮಾತು ಅಂದ್ರೆ ಸಾಕು, ಏನು ತಿಳಿಸಿ ಮಾತಾಡ್ತೀವಿ ನಾವು ಹೋಗ್ತೀವಿ, ಅದಕ್ಕೆ ತಕ್ಕ ಪ್ರತಿಕ್ರಿಯೆ. ಒಂದು ಮಾತಿಗೆ ಒಂದು ಎದುರೇಟನ್ನು ಮಾತಾಡ್ತೇವೆ, ಸಹಿಸೋಣ. ಅಂಥದ್ರಲ್ಲಿ ಯೇಸುವನ್ನು ಅಷ್ಟೊಂದೆಲ್ಲ ಸಹಿಸ್ಕೋಬೇಕಾದ್ರೆ ಏನಕ್ಕೆ? ಅದು ನಾವು ಅಗಾಪೆ ಅಂತ ಕರೀತೀವಿ. ಬಹಳ ಮಿಗಿಲವಾದ ಪ್ರೀತಿ. ಆ ಪ್ರೀತಿ ನಮ್ಮ ಮೇಲೆ ಇದ್ದರಿಂದ ಅಷ್ಟೆಲ್ಲ ಸಹಿಸಿಕೊಂಡು ದೇವರಿಗೆ ಹೇಳ್ತಾರೆ, ತಂದೆಯೇ ಇವರನ್ನು ಕ್ಷಮಿಸಿರಿ ಅಂತ. ಕ್ಷಮಿಸಿ. ವೃತ್ತಿನಲ್ಲಿ ನಾನು ಪ್ರೊಫೆಸರ್. ನಮಗೆ ತುಂಬಾ ಜನ ಮಕ್ಕಳು ಒಂದು ವರ್ಷದಿಂದ ವರ್ಷ ಬರ್ತಾನೆ ಇರ್ತಾರೆ, ನಾವು ನೋಡ್ತಾನೆ ಇರ್ತೀವಿ. ನಮಗೆ ಸಿಗೋಲ್ಲ ಯಾರು ಪರ್ಫೆಕ್ಟ್ ಮಕ್ಕಳಲ್ಲ. ಒಂದೊಂದು ಕಲ್ಚರಿಂದ ಒಂದೊಂದು ಕುಟುಂಬದಿಂದ ಬರಂತ ಮಕ್ಕಳು. ನಾನು ಸತಿ ಇದೆ ನಂಜನಗೂಡು ಗೌರ್ಮೆಂಟ್ ಕಾಲೇಜಿಗೆ ನಾನು ಸ್ಕ್ವಾಡ್ ಆಗಿ ಬಂದಿದ್ದೆ. ಸ್ಕ್ವಾಡ್ ಆಗಿ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರವರು ನನ್ನ ಟೀಮ್ ಲೀಡರ್ ನನ್ನನ್ನೇ ಮಾಡಿದ್ರು. ನಿಮಗೆ ಬಹಳ ಅನುಭವ ಇದೆ ಮಾಡಿ. ಸರಿ ನೋಡ್ತೀನಿ, ಒಂದು ಲೇಡಿ ಫ್ಯಾಕಲ್ಟಿ ಒಂದು ಸ್ಟೂಡೆಂಟ್ ಅಂತ ಕರ್ಕೊಂಡು ಹೊಡಿ. ದೊಡ್ಡ ಶೀಟ್, ಸಣ್ಣ ಶೀಟ್, ದೊಡ್ಡ ಶೀಟ್ ನನಗೆ ಬಂತು. ನನ್ನ ಸಿಗ್ನೇಚರ್ ಆಗಲ್ಲ, ಡಿಮಾಂಡ್ ಮಾಡಬೇಕು. ಸಣ್ಣ ಶೀಟ್ ಕೊಡೋದಿಲ್ಲ, ದೊಡ್ಡ ಶೀಟ್ ಎಂತ ಮಾಡ್ತೀರಿ? ಬಹಳ ಕಷ್ಟ ಆಯ್ತು. ಕೊನೆಗೆ ಹುಡುಗಿ ಬಂದು ನೋಡ್ತೇನೆ, ಬರೋದು ನೋಡಿದ್ರೆ ಕೂಡಲೇ ಗೊತ್ತಾಯ್ತು ಇದು ರೂರಲ್ ಹುಡುಗಿ. ರೂರಲ್. ನಾನು ಒಂದೇ ಪ್ರಶ್ನೆ ಕೇಳಿದೆ, ಯಾಕೆ ಹೀಗೆ ಮಾಡಿದೆ? ಅಲ್ಲಿವರು ತಲೆ ತರಿಸ್ಕೊಂಡು ಹುಡುಗಿ ನಾನು ಇಷ್ಟ, ಯಾಕೆ ಹೀಗೆ ಮಾಡಿದೆ? ಸರ್ ಓದಿಲ್ಲ ಸರ್, ಓದಿಲ್ಲ ಸರ್. ಹೌದು ಸರಿ ಆಯ್ತು. ಪಕ್ಕದಲ್ಲಿ ಇನ್ನೊಬ್ಬರು ನನ್ನ ತಿಳಿದಿದ್ರು, ಬರೇ ಹಾಕೋಣ. ನನಗೆ
ಆ ಹುಡುಗಿಗೆ ಬುಕ್ ತಗೊಂಡೆ, ಅಲ್ಲಿ ಬಂದಿರಲಿಲ್ಲ ಅಂತ ಹೇಳಿ ಇನ್ನೊಂದು ಚಾನ್ಸ್ ಕೊಟ್ಟು ಕಳಿಸ್ದೆ. ಆ ಹುಡುಗಿಗೆ 2 ಸತಿ ನೋಡ್ತಾನ. ಕೊನೆ ನಾನು ಹೇಳಿದೆ, ನೋಡಮ್ಮ ನಾನು ಹೇಳ್ತಾ ಇದ್ದೀನಿ, ನೀನು ತಲೆ ಕೆಡಿಸ್ಕೊಬೇಡ, ಹೋಗು, ನೀನು ದೊಡ್ಡನಾಗಿ ಹೇಳಿದ್ರೆ ಹೋಗ, ಏನು ಬಂದಿರೋರಿಗೆ ಹೋಗು. ಸರಿ ಎಲ್ಲ ಶಾಂತ, ಯಾಕೆ ನಮ್ಗೆ ಎಂಕ್ವೈರಿ ಬರುತ್ತೆ, ನನಗೆ ಹಾಗೆ ಮಾಡಿ ನನಗೆ ಎಂಕ್ವೈರಿ ಬರುತ್ತೆ. ಆಮೇಲೆ ಆಚೆ ಬರ್ತೀನಿ ನಾನು ಹೇಳ ತಿಳಿದಿರು ಸಾಲ ಇದು ಬಿಟ್ಟಿದ್ರು ಗೊತ್ತಾಗ್ತದೆ ಬೀಸಿಗೆ ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಎಂಕ್ವೈರಿ ಬಿಡಲಿ ನೋಡೋಣ ಏನು ಚಿಂತೆ ಫೇಸ್ ಮಾಡ್ತೀನಿ. ಸರಿ ಆಯಿತು, ಏನು ಎಂಕ್ವೈರಿ ಬರಲಿಲ್ಲ ನನಗೆ. ಒಂದು 3-4 ದಿನ ಆಯಿತು, ತಿರ್ಗಿ ನಾನು ಅದೇ ಪರಿಚಯ ಬಂತು, ಇದೇ ಗೌರ್ಮೆಂಟ್ ಪರಿಚಯ ಬಂದ. ನಾನು ಹೊರಡೆ ನಿಂತಿದ್ದೆ, ಇನ್ನೇನು ಒಂದು 12 ತಾರೀಕು ಕನ್ನಡದಲ್ಲಿ ಎಕ್ಸಾಮ್ ಹೋಗಿದ್ದೆ, ನಾನೇ ನೋಡೋಗಿರಲ್ಲ, ಹೋಗ್ಲಿ ಬಿಡೋದು ನಾನು ಸುಮ್ಮನೆ. ನಾನೆಲ್ಲೋ ನೋಡ್ತಾ ನಿಂತಿರ್ಬೇಕಾದ್ರೆ ಒಂದು ಹುಡುಗಿ ಬಂದು ನನ್ನ ಮಾತಾಡಿಸ್ದೆ. ಬಂದ್ಬಿಟ್ಟು ಕೈ ಜೋಡಿಸಿ, ಸರ್ ಇವತ್ತು ನಾನು ಕಾಪಿ ಹೊಡಿಲಿಲ್ಲ. ನಾನು ಶಾಲೆಗೆ ನೋಡ್ತೀನಿ ಹುಡುಗಿದ್ರಲ್ಲಿ, ಇವಳು ಯಾಕೆ ಬಂದು ನನಗಿದ್ದೀನಿ ಹೇಳ್ತಾ ಇದ್ದಾಳೆ. ನಾನು ಗೊತ್ತೇ ಆಗಿದ್ದೆ ಇವಳು ಯಾಕೆ ಬಂದು ನನಗಿದ್ದೀನಿ ಹೇಳ್ತಾ ಇದ್ದಾಳೆ ಅಂತ. ಆಮೇಲೆ ಆ ಹುಡುಗಿ ನನಗೆ ನಾಟಕ ಮಾಡ್ತು, ಸರ್ ಅದೇ ಹುಡುಗಿ ಸರ್ ನೀವು ಬಿಟ್ರಲ್ಲ ಅವತ್ತು, ಅದೇ ಹುಡುಗಿ. ಬಹಳ ಸಂತೋಷ ಆಯಿತು. ಇದನ್ನ ದೂರದಲ್ಲಿ ಬರ್ತಾ ಕಲೀಗ್ಸ್ ನೋಡು, ಅದು ಯಾರು ಬರೆ ಅಂತಲ್ಲ, ಅವ್ರು ನೋಡು ಬಂದು ಕೇಳು, ಸರ್ ಏನು ಹುಡುಗಿ ನೀವು ಏನು ಮಾತಾಡ್ತೀವಿ. ನಾವು ಒಂದೇ ಮಾತು ಹೇಳ್ತೇವೆ. ಆ ಹುಡುಗಿ ಬಂದು ಹೇಳಿತು, ಇವತ್ತು ನಾನು ಕಾಫಿ ಹೊಡಿಲಿಲ್ಲ ಸರ್, ನಾನು ಕಾಫಿ ಹೊಡಿಲಿಲ್ಲ. ಅವಾಗ ಅವ್ರು ಹೇಳಿದೆ, ನಾನು ಅವತ್ತು ನಿಮ್ಗೆ ಹೇಳ್ಬೋದಾಗಿತ್ತು, ಒಬ್ಬ ಜಡ್ಜ್ಗೂ ಒಬ್ಬ ಟೀಚರ್ಗೂ ವ್ಯತ್ಯಾಸ ಏನು ಗೊತ್ತಾ? ಒಬ್ಬ ಜಡ್ಜ್ಗೂ ಒಬ್ಬ ಟೀಚರ್ಗೂ ವ್ಯತ್ಯಾಸ ಏನು ಗೊತ್ತಾ? ಜಡ್ಜ್ ನೀವು ಏನೇ ತಪ್ಪು ಮಾಡಿದ್ರು ಇದಕ್ಕೆ ಇದೇ ಶಿಕ್ಷೆ. ಒಬ್ಬ ಆರೋಪಿ ಕೇಳ್ಕೊಳ್ತಾನೆ, ಸರ್ ಒಂದು ಚಾನ್ಸ್ ಕೊಡಿ, ಒಂದು ಚಾನ್ಸ್, ತಪ್ಪು ಮಾಡಿದ್ದೀನಿ, ಒಂದು ಚಾನ್ಸ್ ಕೊಡಿ ಸರ್. ನ್ಯಾಯಾಧೀಶರ ನ್ಯಾಯದಲ್ಲಿ ನಿನಗೆ ಶಿಕ್ಷೆ ಆಗಲೇಬೇಕು, ನೀನು ಅದಕ್ಕೆ ಪಾತ್ರನಾಗಿದ್ದಿ, ನಿನಗೆ ಶಿಕ್ಷೆ ಆಗಲೇಬೇಕು, ದಂಡ ಕೊಟ್ಟೆ. ಕೆಲಸ ನೋಡ್ತೀವಿ, ಒಂದು ಮಾತಿದೆ, ಕೆಲಸ ಹೆಚ್ಚಿನಾಗಿ ನಿರಪರಾಧಿಗಳಿಗೆ ಶಿಕ್ಷೆ ಜಾಸ್ತಿ, ನಿರಪರಾಧಿಗಳಿಗೆ ಶಿಕ್ಷೆ ಜಾಸ್ತಿ. ಅದೊಂದು ಟೀಚರ್ ನಾನು ಮನಸ್ಸು ಮಾಡಿದ್ರೆ ಬಂದು ನನ್ನ ಡಿಬಾರ್ ಅಂತಲ್ಲ, ಸುಮಾರು ತರ ನಾನು ಮಾಡ್ಬೋದು. ಮಕ್ಕಳು ಕೇಳ್ತಾರೆ ನನಗೆ, ಸರ್ ಒಂದು ಚಾನ್ಸ್, ಖಂಡಿತ ಒಂದು ನೋಡಯ, ಯಾಕೆ ನನ್ಗೊಂದು ಚಾನ್ಸ್ ಇರೋದು ಲೈಫೇ ಬದಲಾಗುತ್ತೆ. ಒಂದು ಚಾನ್ಸ್ ಕೊಡೋದ್ರಿಂದ ಅವರ ಲೈಫೇ ಬದಲಾಗುತ್ತೆ ಮಕ್ಕಳು. ಅದೇ ಒಂದು ಜಡ್ಜ್ ಕೊಡೋಕ್ಕಾಗಲ್ಲ. ಎಷ್ಟು ಕಡೆ ನಾವು ನೋಡ್ತೀವಿ, ಕೆಲವು ಕೈದಿಗಳು ಜೀವನವೇ ಬದಲಾಗ್ಬಿಟ್ಟು ಒಂದು ಗ್ರೀನಿಂಗ್ ಇಂದ, ಅದ ನನ್ನೊಂದು ರೆಡ್ಡಿಂಗ್ ಇಂದ ನಾನು ಕರೆಕ್ಷನ್ ಮಾಡ್ತೀನಿ, ಒಂದು ರೆಡ್ಡಿಂಗ್ ಇಂದ 1-2 ಮಾರ್ಕ್ಸ್ ಒಂದು ಚಾನ್ಸ್ ಕೊಡೋದ್ರಲ್ಲಿ ಮಕ್ಕಳ ಜೀವನವೇ ಬದಲಾಗುತ್ತೆ. ನೋಡಿ, ದೇವ ಚೆನ್ನಾಗಿ ದೇವ ನಮಗೂ ನಮ್ಮ ಒಂದು ಕ್ಷೇತ್ರದಲ್ಲಿ ನಮಗೆ ಅನ್ನೋದು ಅಧಿಕಾರ ಕೊಡ್ತಾರೆ. ಕೊಟ್ಟಿರೋ ಅಧಿಕಾರ ಒಂದು ಸ್ಯಾಂಪಲ್. ಆಕ್ಚುಲಿ ದೇವ ಕೊಟ್ಟಿರೋ ಒಂದು ಅಧಿಕಾರ ಒಂದು ಸ್ಯಾಂಪಲ್ ಅಷ್ಟೇ. ಕೊಟ್ಟು ನೋಡ್ತಾರೆ ಇವರು ಹೇಗೆ ನಡ್ಕೊಳ್ತಾನೆ. ಸುಮ್ಮನೆ ಬೈಬಲ್ ಓದೋದಲ್ಲ, ಬೈಬಲ್ ಓದೋದ್ರಾಗ ನಾವು ಯೋಚನೆ ಮಾಡಬೇಕು, ಈ ಒಂದು ಕ್ಷಮೆ ಎಷ್ಟು ಅದ್ಭುತವಾಗಿದೆ. ಅದು ನಾವು ಇಂಗ್ಲಿಷಲ್ಲಿ ವಿಸೇ ದ ಫಾರ್ಗಿವ್ನೆಸ್ ಇಸ್ ದ ಗಿಫ್ಟ್ ಆಫ್ ಗಾಡ್ ಅಂತ ಹೇಳ್ತೀವಿ. ಇದು ದೇವರ ಗಿಫ್ಟ್. ಎಲ್ಲರೂ ಹಾಗೆ ಬರಲ್ಲ. ಕ್ಷಮೆ ಅನ್ನೋದು ಎಲ್ಲರೂ ಹಾಗೆ ಬರಲ್ಲ. ನೋಡಿ, ಯೇಸು ಸ್ವಾಮಿ ಕ್ಷಮಿಸು ಅಂತ ಹೇಳ್ತಾ ಇದ್ದಾರೆ. ನಾವೊಂದು ಅರ್ಥ ಮಾಡ್ಕೋಬೇಕು, ಏನಕ್ಕೆ ಕ್ಷಮಿಸು ಅಂತ ಕೇಳಿದ್ರು ದೇವರು? ಯಾಕೆ? ಪಾಪದ ಸಂಬಳ ಮರಣ. ಪಾಪದ ಸಂಬಳ ಮರಣ. ಸಾಧಾರಣವಾಗಿ ನಮಗೆ ಗೊತ್ತಿರೋದು ಎಲ್ಲಿವರೆಗೆ ಅಂದ್ರೆ, ಮರಣ ಅಂದ್ರೆ ಕಣ್ಣು ಮುಚ್ಕೊಂಡು ಮಣ್ಣಿಗೆ ಹೋಗೋದಷ್ಟೇ ಗೊತ್ತು. ಅದು ಮುಂದೆ ಗೊತ್ತಿಲ್ಲ. ಅದು ಮುಂದೆ ಗೊತ್ತು. ಒಂದು ನಮಗೆ ಒಂದು ನಂಬಿಕೆ ಉಂಟು, ನರಕಕ್ಕೆ ಹೋಗಬಹುದು ಅಥವಾ ಸ್ವರ್ಗಕ್ಕೆ ಹೋಗಬಹುದು. ಆದ್ರೆ ಒಂದು ಮೆಸೇಜ್ ನಾನು ಕೇಳ್ತಾರೆ, ಬೆಳ್ಳಿ ಗ್ರಾಮನವರು ಬಹಳ ದೊಡ್ಡ ಪ್ರೀಚ್, ಬಹಳ ದೊಡ್ಡ ಪ್ರೀಚ್ ಬೆಳ್ಳಿ. ಅವರು ಹೇಳ್ತಾರೆ, ಇದು ಮತ್ತಾರೇನು ಬರೆದ
8ನೇ ಅಧ್ಯಾಯ 28 ಮತ್ತು 28ನೇ ವಚನ 34 ವಚನದವರೆಗೆ ಅಲ್ಲಿಗೆ ಓದಿದ್ರೆ ಅಲ್ಲಿ ಯೇಸು ಸ್ವಾಮಿಯವರು ಒಬ್ಬ ದೆವ್ವ ಹಿಡಿದವನ್ನ ಆ ಒಂದು ದೆವ್ವ ಹಿಡಿದವನ್ನ ಬಿಡಿಸ್ತಾರೆ. ಅವ್ರು ಬಂದು ಕೇಳಿದಾಗ ಅವನು ಬಿಡಿಸ್ತಾರೆ. ಏನಂತ ಹೇಳ್ತಾರೆ, ಆ ದೆವ್ವಗಳು ಪರ್ಮಿಷನ್ ತಗೊಳ್ತಾರೆ. ನೋಡಿ, ನಾವು ಪರ್ಮಿಷನ್ ತಗೊಳ್ಳ, ದೇವರ ಹತ್ರ ಮಾತಾಡ್ತಕ್ಕಂಥ ಪರ್ಮಿಷನ್ ತಗೊಳ್ಳ, ದೆವ್ವಗಳು ಪರ್ಮಿಷನ್ ತಗೊಳ್ತಾರೆ. ಏನಂತ ಪರ್ಮಿಷನ್ ತಗೊಳ್ತಾರೆ? ನಾವು ಯಾರ ಹೋಗೋಣ? ಹಂದಿಗಳ ಹಿಂಡತ್ರ ಹೋಗಬಹುದ? ಯಹೂದ್ಯರಲ್ಲಿ ಹಂದಿಗಳಂದ್ರೆ ಬಹಳ ಬಸ್, ತುಂಬಾ ಚೀಪ್. ಯಹೂದ್ಯರಲ್ಲಿ ಹಂದಿಗಳು ಒಂದು ಅರ್ಥ ಮಾಡ್ಕೋಬೇಕು. ಮಕ್ಕಳಿಂದ ಬಹಳ ಚೆನ್ನಾಗಿರುತ್ತೆ. ಒಂದು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಆ ದೆವ್ವಗಳು ಕೂಡ ಯೇಸುವಿನ ಪರ್ಮಿಷನ್ ತಗೋತಾರೆ. ಬಿಟ್ಟು ಹೋಗ್ಬೇಕಾರೆ, ಮನುಷ್ಯನ ಬಿಟ್ಟು ಹೋಗ್ಬೇಕಾರೆ ಯೇಸುವಿನ ಪರ್ಮಿಷನ್ ತಗೋತಾರೆ. ಜೊತೆಗೆ ಅವ್ರಿಗೆ ಏನ್ ಕೇಳ್ತಾರೆ, ನಿಂಗೆ ಎಲ್ಲಿ ಬೇಕು ನನ್ನ ಕಳಿಸೋದು ಕೇಳಲ್ಲ. ಉದಾಹರಣೆಗೆ ನರಕಕ್ಕೆ ಹೋಗ್ಬೇಕಾಗಿತ್ತು ದೆವ್ವಗಳು. ನಮ್ಗಿಂತ ಚೆನ್ನಾಗಿ ನರಕ ಏನು ಅಂತ ಅವ್ರಿಗೆ ಗೊತ್ತಿದೆ. ನಮ್ಗಿಂತ ಚೆನ್ನಾಗಿ ಆ ಪಿಶಾಚಿಗಳಿಗೆ ನರಕ ಏನು ಅಂತ ಗೊತ್ತಿದೆ. ಏನಂತ ಕೇಳ್ತೇವೆ? ನರಕದ ಪದನು ಅಂತ ಕೇಳಿದ ಅವರು. ಇದೇ ಎಷ್ಟೋ ವಾಸಿ ಹಂದಿಗಳ ಹತ್ರ ಕಳಿಸಪ್ಪ, ನರಕು ಕೊಡ್ರಿ, ಇನ್ನೂ ಕಷ್ಟ. ನೋಡಿ, ಬಿಲಿಗ್ರಾಮ್ ಬಹಳ ಒಳ್ಳೆ ಅರ್ಥವನ್ನು ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನರಕಕ್ಕೆ ಹೋಲಿಸ್ಕೊಂಡ್ರೆ ಹಂದಿಗಳ ಹೋಗೋದು ಎಷ್ಟೋ ಲೇಸು, ಅದೇ ಎಷ್ಟೋ ಸೇಫ್ ಅಂತ ಆಗುತ್ತೆ ಆ ದೆವ್ವಗಳಿಗೆ. ಇವತ್ತು ನಾವು ದೇವರು ಕೊಟ್ಟಿರೋ ಒಂದು ಕ್ಷಮೆನ ಎಷ್ಟು ಮಟ್ಟಿಗೆ ನಾವು ತಾತ್ಸಾರ ಮಾಡಿ, ಅಲಕ್ಷ್ಯ ಮಾಡಿ, ಮತ್ತೆ ಅದೇ ಪಾಪವನ್ನೇ ಮಾಡ್ತಾ ಇದ್ದೇವೆ. ಮತ್ತೆ ಅದೇ ಪಾಪವನ್ನು ಮಾಡ್ತಾ ಇದ್ದೇವೆ. ನೋಡಿ, ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಅಯ್ಯೋ ಕ್ಷಮಾಪಣೆ ಅನ್ನೋದು ಪದೇ ಮಾಡಬಹುದು, ತಪ್ಪು ಮಾಡ್ತಾನೆ ಇರಿದ್ರೆ ಕ್ಷಮಿಸ್ತಾನೆ ಇರ್ತಾರೆ. ಇಲ್ಲ, ಹಾಗೆ ಸಾಧ್ಯ ಇದೆ. ಅದಕ್ಕೆ ನಾವು ಏನಂತೀವಿ, ನಿಜವಾಗ್ಲೂ ತಪ್ಪು ಮಾಡಿದ ಅರಿವು ಇದ್ರೆ, ಅವರ ಜಜ್ಜೀವದ ಮನಸ್ಸಿದ್ರೆ ಮತ್ತೆ ಅದೇ ತಪ್ಪು ಮಾಡ. ಏನಂತ ಹೇಳ್ತಾರೆ ಅವರುಗಳು? ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳ್ತೀನಿ, ಎಷ್ಟು ಸತಿ ಸ್ಯಾಕ್ರಿಮೆಂಟ್ ತಗೊಂಡ್ರು, ಎಷ್ಟು ಸತಿ ನಾವು ಪ್ರಚಾರ ಪಡ್ತಾನೆ ಇರೋನು, ಇನ್ನು ಎಷ್ಟು ವರ್ಷ ಇದೇ ತರ ಆಗ್ತಿರೋನು, ನಮಗೆ ಇದರಿಂದ ಪಾಪ ವಿಮೋಚನೆ ಆಗಲ್ಲ. ಯಾಕೆ ಮತ್ತೆ ಅದೇ ತಪ್ಪು ಮಾಡ್ತಾನೇ ಇದ್ದೀವಿ. ಯೇಸುಸ್ವಾಮಿ ಒಂದು ತ್ಯಾಗ ಆದಷ್ಟು ವ್ಯಾಲ್ಯುಲೆಸ್ ಆಗಿರ್ಬಾರ್ದು. ಅದಕ್ಕೆ ಬಹಳ ಅರ್ಥ ಇದೆ ಯೇಸುಸ್ವಾಮಿ ಒಂದು ತ್ಯಾಗ. ಯಾಕೆಂದ್ರೆ ನೀವು ಆ ಶಿಲುಬೆ ಮೇಲೆ ಸಾಯ್ಬೇಕಾಗಿತ್ತು. ಅವರ ಬದಲು ನಾವಿದ್ದೀವಿ. ನಾವೇನ್ ತಪ್ಪು ಮಾಡಿದ್ದೀವಿ ಅನ್ನೋದು ಬೇರೆಯವರು ಹೇಳೋದು ಬೇಡ, ನಮಗೆ ಗೊತ್ತಿದೆ. ಎಷ್ಟು ಕದ್ದು ಮುಚ್ಚಿ ಮಾಡಿದ್ದೀವಿ, ಎಷ್ಟು ಕತ್ತಲನ್ನು ಮಾಡಿದ್ದೀವಿ, ಬೆಳಕಿನ ಜಾಸ್ತಿ ಕತ್ತಲನ್ನು ಮಾಡಿದ್ದೀವಿ, ನಮಗೆ ಗೊತ್ತಿದೆ. ದೇವರು ಬಹಳ ಚೆನ್ನಾಗಿ ಹೇಳ್ತಾರೆ, ಅವರು ಏನು ಮಾಡುತ್ತಾರೆ ಎಂದು ಅವರು ಅರಿಯರು. ಅದು ಇವತ್ತಿನ ಜನರಿಗೆ ದೇವರು ಹೇಳೋದಾದ್ರೆ, ನಮ್ಗೆ ಗೊತ್ತಿರೋ ತಪ್ಪಿಂದ ಗೊತ್ತಿರೋ ತಪ್ಪೇ ಮಾಡೋದು ಜಾಸ್ತಿ. ನಮ್ಗೆ ಗೊತ್ತಿಲ್ಲ ತಪ್ಪು ಅಂತ. ಉದಾಹರಣೆಗೆ ಸುಳ್ಳು ಹೇಳೋದು ತಪ್ಪು. ಜ್ಞಾನಕ್ಕೆ ಹೇಳ್ತಾರೆ, ಗಾಡ್ ಹೇಟ್ಸ್ ಎ ಲೈನ್ ಅಂತ ಹೇಳ್ತಾರೆ. ಸುಳ್ಳು ಹೇಳೋದು ದೇವರಿಗೆ ಅಸಹ್ಯ. ನಮ್ಮಲ್ಲಿ ಎಷ್ಟು ಮಟ್ಟಿಗೆ ನಾವು ಸುಳ್ಳು ಹೇಳೋದ ರೂಢಿ ಮಾಡ್ಕೊಂಡು ದಿನನಿತ್ಯದಲ್ಲಿ ಸುಳ್ಳು ಬಹಳ ಸುಲಭವಾಗಿ ಮಾಡ್ತೀವಿ ಅಲ್ಲ, ಬಹಳ ಸುಲಭವಾಗಿ ಹೇಳ್ತೀವಿ. ಈ ಸಾಗಿ ತಪ್ಪು ನಮಗೆ ಗೊತ್ತಿರೋದು, ಸುಳ್ಳು ಹೇಳೋ ತಪ್ಪು ಗೊತ್ತಿರೋದು ನಮಗೆ. ನನ್ನ ಪ್ರಕಾರ ಏನೋ ನಾನು ಸುಳ್ಳು ಹೇಳ್ತಾ ಇರ್ತೀನಿ, ದೇವರು ಕ್ಷಮಿಸ್ತಾನೆ ಇರ್ತಾರಲ್ಲ. ಇಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಇದೆ. ಎಲ್ಲಿವರೆಗೆ ಕೃಪೆ ಕಾಲ ಒಂದು ದಿನ ಬರುತ್ತೆ ನ್ಯಾಯ ತೀರ್ಪು, ಅವತ್ತು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಕಥೆ ಹೇಳಿ ನಾನು ಮುಗಿಸ್ತೇನೆ ನಮ್ಮ ಮಾತನ್ನು. ನೋಡಿ, ಒಂದು ಊರಿನಲ್ಲಿ ಒಬ್ಬ ಕಳ್ಳ ಅವನು ಸಿಗಾಕೊಂಡು ಏನಾಗ್ಬಿಟ್ಟು, ಈ ಸ್ಯಾಕ್ರಿಮೆಂಟ್ ಇಡ್ತಾರಲ್ಲ ಕೆಲವರು ಪಾತ್ರೆಗಳನ್ನ, ಅದನ್ನ ಕದ್ದು ಸಿಗಾಕೊಂಡು ಅವಾಗ ಅದು ಪೊಲೀಸರು ಯಾರನ್ನ ಕರ್ಕೊಂಡು ಬರ್ತಾರೆ, ಚರ್ಚ್ ಮಾತ್ರ ಕರ್ಕೊಂಡು ಬಂದಾಗ ಚರ್ಚ್ ಮಾತ್ರ ಒಂದ್ ಕಡೆ ನೋಡ್ತಾರೆ, ಇವನು ನನ್ನ ಕೆಲಸ ಮಾಡ್ತಿದ್ದ ವ್ಯಕ್ತಿ ಅಲ್ವಾ,
ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ನೋಡಿ, ಇವರು ಸಿಕ್ಕಿಬಿದ್ದರೆ ಇದು ಚರ್ಚ್ ಆರ್ಟಿಕಲ್ ಕ್ರಾಸ್ ಇತ್ತು. ಆ ಆರ್ಟಿಕಲ್ ಮೇಲೆ ಕ್ರಾಸ್ ಶಿಲುಬೆಲ್ಲ ಗುರುತಿತ್ತು. ಇದ್ದಾಗ ಅವ್ರು ಕೇಳ್ತಾರೆ, ಇದು ಚರ್ಚ್ಗೆ ಸಂಬಂಧಪಟ್ಟಿದೆ, ನಾವು ಹಿಡಿದಿದ್ದೀವಿ. ಕೂಡಲೇ ಅಲ್ಲಿ ಒಂದು 2 ಕ್ಯಾಂಡಲ್ ಸ್ಟ್ಯಾಂಡ್. ಚರ್ಚ್ ಫಾದರ್ ಬಹಳ ಸುಲಭ ಹೇಳ್ತಾರೆ, 2 ಕ್ಯಾಂಡಲ್ ಸ್ಟ್ಯಾಂಡ್ ಕೊಟ್ಬಿಟ್ಟು, ಇದನ್ನ ಯಾಕೆ ತಗೊಂಡೋಗ್ಲಿಲ್ಲ, ನಾನು ನಿಮಗೆ ಕೊಟ್ಟಿದ್ನಲ್ಲ ಅಂತ. ಪೊಲೀಸರಿಗೆ ಶಾಕ್ ಆಗುತ್ತೆ, ನನಗೆ ಕತ್ತೀವ? ಇಲ್ಲ, ನಾನೇ ಕೊಟ್ಟಿದ್ದೆ. ಸರಿ, ಪೊಲೀಸರು ಬಿಟ್ಕೊಂಡು ಹೋಗ್ತಾರೆ. ಆ ಕಳ್ಳನಿಗೆ ಅಳು ಬರುತ್ತೆ. ಫಾದರ್, ನನ್ನ ಚರ್ಚ್ನ ಒಂದು ಸಾಕ್ರಮೆಂಟ್ ಸಾಮಾನು ನನಗೆ ಗೊತ್ತರೂ ಸಹ ನೀವು ನನ್ನ ಶ್ರಮಿಸಲ್ಲ. ಅವಾಗ ಅವರು ಕ್ರಾಸ್ ಕೈ ತೋರಿಸಿರ್ತಾರೆ. When he has forgiven you, who am I? ಅವರೇ ನಿಮ್ಮನ್ನ ಶ್ರಮಿಸಿರ್ಬೇಕಾದ್ರೆ ನಾನು ಯಾರು ತೀರ್ ಕೊಡ್ಲಿಕ್ಕೆ? ಆಮೇಲೆ ಮತ್ತೊಬ್ಬರು ಸಿಸ್ಟರ್ ಅಂತ ಅವ್ರು ಕೇಳ್ತಾರೆ, ಏನ್ ಫಾದರ್ ನೀವು ಹೇಳ್ತಾ ಇದ್ದೀರಾ, ಇದು ಚರ್ಚ್ ಸಾಕ್ರಮೆಂಟ್ ಸಾಮಾನು. ಅವರು ಹೇಳ್ತಾರೆ, ಯಾವ ಬಡವರಿಂದ ಬಂದಿತ್ತು ಬಡವರಿಗೆ ಹೋಯ್ತು, ಅದು ಕಾಣಿಕೆ ರೂಪದಲ್ಲಿ ಬಂದಿತ್ತು, ಯಾರಿಗೆ ಉಪಯೋಗ ಆಗ್ತದೆ ಅವರಿಗೆ ಹೋಗಿದೆ. ಕೊನೆಗೆ ಇದೇ ವ್ಯಕ್ತಿ ರೋಮನ್ ಕ್ಯಾಥಲಿಕ್ಸ್ ಅಲ್ಲಿ ರೋಸ್ ಹೇಳ್ತೀವಿ, ಆ ಪೀರ್ಸ್ ಅವ್ರಿಗೆ ಆ ಸಾಮಾನು ತಗೊಂಡೋಗಿ ಒಂದು ವ್ಯಾಪಾರ ಮಾಡ್ತಾರೆ. ದೊಡ್ಡ ವ್ಯಕ್ತಿಯಾಗಿ ಅವರು ಸುಮಾರು ಚರ್ಚ್ಗಳನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಮತ್ತೆ ಆರ್ಫನೇಜ್ ನಲ್ಲಿ, ಅನಾಥಾಶ್ರಮದಲ್ಲಿ ಕಟ್ಟಲಿಕ್ಕೆ ಬಹಳ ಸಹಾಯ ಮಾಡ್ತಾರೆ. ನೋಡಿ ಪ್ರಿಯರೇ, ಕ್ಷಮಾಪಣೆ ನಾವು ಕೇಳ್ತೀವಿ ದೇವರಲ್ಲ, ಆದರೆ ಕ್ಷಮಾಪಣೆ ಕೇಳಿದ ಮುಂಚೆ ನಾವು ಒಂದು ತೀರ್ಮಾನ ಮಾಡಬೇಕು. ನಾವು ಮತ್ತೆ ಅದೇ ತಪ್ಪು ಮಾಡ್ತೀವಾ ಅಲ್ಲವೋ? ಅದೇ ತಪ್ಪು ಮಾಡಿದ್ರೆ ನಮ್ಗೆ ಯಾವ ಯೋಗ್ಯತೆ ನಾವು ಅದನ್ನು ಕೇಳಿ? ನೋಡಿ, ಯಾವಾಗ ದೇವರು ಕ್ಷಮಿಸಿರಿ ಅಂತ ಕೇಳಿದಾಗ ಅದಕ್ಕೆ ನಾವು ನೋಡ್ತಾ ಇರ್ತೀವಿ, ಪ್ರಪಂಚದಲ್ಲಿ ಯಾರ್ಯಾರು ವರ್ಸ್ಟ್ ಕ್ರಿಮಿನಲ್ಸ್ಗಳು ಇರ್ತಾರೋ ಅವ್ರಿಗೆ ಒಳ್ಳೆದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೆ ಒಳ್ಳೆ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ, ಒಳ್ಳೆದ್ರೆ ಗೊತ್ತಿಲ್ಲ. ಒಳ್ಳೆದ್ರ ಮೌಲ್ಯ ಈ ಕಳ್ಳರಿಗೆ, ಈ ಕದಿಮರಿಗೆ, ಈ ಕೊರಮರಿಗೆ, ಮತ್ತೆ ಈ ದರೋಡೆಗಳು ಇವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲಿ ಕಳ್ಳಾಗಿದೆ ಶಿಲ್ಪಿ, ಅವ್ರು ಏನಂತ ಹೇಳ್ತಾರೆ ಇನ್ನೊಬ್ಬರಿಗೆ, ನಾವಾದ್ರೂ ಮಾಡಿದ್ದೀವಿ ಪಾಪ, ಇವ್ರು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಇವ್ರು ಏನೂ ಮಾಡಿಲ್ಲ, ನಾವಾದ್ರೂ ಮಾಡಿದ್ದೀವಿ, ನಮಗಿದು ಸರಿ, ಆದ್ರೆ ಇವರು ಏನೂ ಮಾಡಿಲ್ಲ. ಆ ಕಳ್ಳನಿಗೆ ಗೊತ್ತಾಗೋಯ್ತು ಇವರು ನಿಜವಾಗ್ಲೂ ದೈವ ಪುತ್ರರೇ. ಯಾಕಂದ್ರೆ ಈ ಮಾತು ಕ್ಷಮಿಸಿ ಅಂತಬೇಕಾದ್ರೆ ಇವ್ರು ನಿಜವಾಗ್ಲೂ ದೈವ ಪುತ್ರ. ಅವ್ರು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬಿಡು, ಯಾರೋ ಆ ಕಳ್ಳ ಅಲ್ಲ, ಆ ಫರಿಸಾಯರಾಗಲಿ ಇನ್ನೊಬ್ಬರಾಗಲಿ ಅವ್ರು ಯಾರು ಪತ್ತೆ ಮಾಡಿಲ್ಲ ಅದನ್ನ. ನಿಜವಾಗ್ಲೂ ದೈವ ಪುತ್ರರೇ ಇರಬೇಕು. ಆ ಕಳ್ಳ ಬರೀ 3 ಗಂಟೆನಲ್ಲಿ ಅವನಿಗೆ ಚರ್ಚ್ ಹೋಗ್ಲಿಕ್ಕೆ ಸಮಯ ಇಲ್ಲ, ಕನ್ಫೆಕ್ಷನ್ ಮಾಡಲಿಕ್ಕೆ ಸಮಯ ಇಲ್ಲ, ಅವನೊಂದು ಪಾಸ್ಟರ್ ಹೋಗಿ ದೀಕ್ಷಾಸನ ತಗೊಳ್ಳಿಕ್ಕೆ ಸಮಯ ಇಲ್ಲ. ಅದು ಬರೀ 3-4 ಗಂಟೆಗಳನ್ನು ಅರ್ಥ ಮಾಡ್ಕೊಂಡು ಅವ್ರ ಕಷ್ಟ ಕೇಳಿದ ಕೂಡಲೇ, ದೇವರೇ ನನ್ನನ್ನು ಕ್ಷಮಿಸ್ತೀರಾ ಅಂದಾಗ 2ನೇ ವಾಕ್ಯ ಬರೋದು ನೆಕ್ಸ್ಟ್. ಇನ್ನೊಬ್ಬರು ಟೀಚರ್ ಇದ್ದಾರೆ, ಅವ್ರು ಏನಂತ ಹೇಳ್ತಾರೆ, ಸ್ವಾಮಿ ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಹೋಗಿ ಅಂತ ಹೇಳ್ತಾರೆ. ಟುಡೇ thou shall be with me in heaven, in paradise ಅಂತ ಹೇಳ್ತಾರೆ ಇಂಗ್ಲಿಷ್. ನೋಡಿ ಪ್ರಿಯರೇ, 3 ವರ್ಷ ಅವರ ಶಿಷ್ಯರ ಒಟ್ಟಿಗೆ ಇದ್ರು. ಅವ್ರಿಗೆ ಆ ವಾಕ್ಯ ಸಿಗಲಿಲ್ಲ, ವಾಗ್ದಾನ ಸಿಗಲಿಲ್ಲ, ಆದ್ರೆ ಈ ಕಡುವಿಗೆ ಸಿಕ್ತು. and he is the first person who goes to heaven. ಅವ್ರ ಮೊದಲನೇ ವ್ಯಕ್ತಿ ಯೇಸುವಿನ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗೋದು. ಯಾಕೆ? ಅದು ನಿಜವಾದ ಒಂದು ಪಶ್ಚಾತ್ತಾಪ, ನಿಜವಾದ ಒಂದು ಪಶ್ಚಾತ್ತಾಪ. ನನ್ನ ದೇವಜನ ಪ್ರಿಯರೇ, ನಾನು ಒಂದು ಮಾತು ಹೇಳಿ ಮುಗಿಸ್ತೇನೆ. ಇವತ್ತು ದೇವರು ನಮಗೊಂದು ಸಮಯ ಕೊಟ್ಟಿದ್ದಾರೆ. ಇವತ್ತು ದೇವರಿಗೆ ಸಮಯ ಕೊಟ್ಟಿದ್ದಾರೆ. 2026 ನನಗೆಷ್ಟು ವಯಸ್ಸಾಗಿದೆ ಅಷ್ಟೇ ನನಗೆ ಚಾನ್ಸ್ ಕೊಟ್ಟಿದ್ದೇನೆ. ನನಗೆಷ್ಟು ವಯಸ್ಸಾಗಿದೆ ಅಷ್ಟೇ ಚಾನ್ಸ್ ಕೊಟ್ಟಿದೆ. ಈ ವರ್ಷನಾದರೂ ನನ್ನ ಮಕ್ಕಳು ಪಶ್ಚಾತ್ತಾಪ ಪಟ್ಟು ನವಜೀವನವನ್ನು ಮಾಡ್ತಾರೆ. ಇನ್ನೂ ಮಾಡದೆ ಹೋದರೆ ಕೃಪೆ ಕಾಲ ಮುಗಿದ ಮೇಲೆ ಆಮೇಲೆ ಎಷ್ಟೇ ನಾವು ಕೇಳಿಕೊಂಡ್ರು ಬಾಗಿಲು ಮುಚ್ಚಿಕೊಟ್ರೆ ಆಮೇಲೆ ಸಾಧ್ಯವೇ ಇಲ್ಲ. ಈ ಮಾತನ್ನು ಮಾತನಾಡಿಸ್ತೇನೆ. ಥ್ಯಾಂಕ್ ಯು.